ಅಲ್ಲಮ್ಮ ನೀನ್ ಯಾಕೆ ಅವ್ರ ಮನೆಗೆ ಹೋಗ್ಬೇಕು? ಯಾಕಂದ್ರೆ ಅವ್ರು ನನ್ನ ಫ್ರೆಂಡು. ಓ, ನಾನು ತೆಗೆದಿದ್ದೀವಲ್ಲ ಆ ತರ ಫ್ರೆಂಡ್ಸಾ? ಸದ್ಯಕ್ಕೆ ನೀನ್ ಹಾಗೆ ಅನ್ಕೋ. ಅಮ್ಮ ನೀವು ಫೋನ್ ಮಾಡ್ಕೊಡಿ. ಯಾಕೆ? ಕೊಡಿ ಹೇಳ್ತೀನಿ. ಪಲ್ಲವಿ ಅವ್ರು ಯಾಕೆ ಮತ್ತೆ ಫೋನ್ ಮಾಡ್ತಾ ಇದ್ದಾರೆ? ಹೇಳಿ ಪಲ್ಲವಿ ಅವರೇ. ಪಪ್ಪ, ಪಲ್ಲವಿ ಅಮ್ಮ ಅಲ್ಲ, ನಾನ್ ತೇಜು. ತೇಜು, ನೀನ್ ಅನು ಅಮ್ಮ ಜೊತೆ ಇದೀಯಾ? ಅಮ್ಮ ಸ್ಕೂಲ್ ಹತ್ರ ಬಂದಿದ್ದಾರೆ. ಅವರು ನಂಗೆ ಮನೆಗೆ ಡ್ರಾಪ್ ಮಾಡ್ತಾರಂತೆ. ಹೌದಾ? ಅದಾದ್ಮೇಲೆ ನಿಮ್ನ ಮೀಟ್ ಮಾಡಕ್ ಬರ್ತಾರಂತೆ. ಹೌದಾ? ಇದನ್ನ ಅವ್ರಿಗೆ ಹೇಳಕ್ ಏನ್ ಕಷ್ಟ ಅಂತೆ? ನಿನ್ ಕೈಲಿ ಹೇಳಿಸ್ಬೇಕಿತ್ತಾ? ತೆಗೆದುಕೊಡು. ಹಲೋ, ನಾನಲ್ಲ, ಅವನೇ ಫೋನ್ ಮಾಡ್ಕೊಡಿ, ಅಪ್ಪನ ಹತ್ರ ಮಾತಾಡ್ತೀನಿ ಅಂದ. ಆಕ್ಚುಲಿ ನಾನು ಬೇಗನೆ ಹೊರಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಇಲ್ಲಿ ಕೆಲಸ ಬೇಗ ಮುಗಿಲಿಲ್ಲ. ಇನ್ನು ಸ್ವಲ್ಪ ಹೊತ್ತಾಗತ್ತೆ ಅನ್ಸುತ್ತೆ. ಆಕ್ಚುಲಿ ನನಗೆ ಲೇಟ್ ಆಗ್ತಿತ್ತಲ್ಲ, ತೇಜುನ್ ಬೇರೆ ಮನೆಗೆ ಡ್ರಾಪ್ ಮಾಡ್ಬೇಕಿತ್ತು. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲ ಇಲ್ಲ, ಪರವಾಗಿಲ್ಲ. ಹೇಗೂ ನಾನು ಹೋಗ್ತೀನಲ್ಲ, ಬಿಟ್ಬಿಟ್ಟು ಹೋಗ್ತೀನಿ. ಮೊದಲು ತೇಜುನ ಮನೆಗೆ ಬಿಟ್ಟು ಆಮೇಲೆ ನೀವು ಹೇಳಿದ ಜಾಗಕ್ಕೆ ಬರ್ತೀನಿ. ಬಟ್ ನಿಮ್ಗೇನು ತೊಂದರೆ ಇಲ್ಲ ತಾನೆ? ನನಗೆ ಯಾಕೆ ತೊಂದರೆ ಆಗತ್ತೆ? ತೇಜು ನನ್ನ ಮಗ. ಪಲ್ಲವಿ ಅವರೇ, ನಿಮ್ಗೊಂದು ಮಾತು ಕೇಳ್ತೀನಿ. ನೀವು ಮುಚ್ಚು ಮರೆಯಿಲ್ದೆ ಫ್ರ್ಯಾಂಕ್ ಆಗಿ ಹೇಳ್ತೀರಾ? ಹೇಳಿ. ನಿಜವಾಗ್ಲೂ ನಿಮಗೆ ತೇಜುನ ನೋಡಿದ್ರೆ ಅಮ್ಮ ಅನ್ನೋ ಭಾವನೆ ಬರುತ್ತಾ? ಇಲ್ದೆ ಹೋದ್ರೆ ನಾನ್ಯಾಕೆ ಅವನಿಗೋಸ್ಕರ ಇಷ್ಟೊಂದು ಓದಾಡ್ತಿದ್ದೆ? ಸ್ಕೂಲ್ ಹತ್ರ ಬಂದಿದ ತಕ್ಷಣ ಅಮ್ಮ ಅಂತ ಓಡ್ ಬಂದು ತಪ್ಕೊಂಡ. ಅಳೋನೆ ಬಂದ್ಬಿಡ್ತು ಗೊತ್ತಾ ನನಗೆ. ನೀವು ನಂಬ್ತಿರೋ ಇಲ್ವೋ, ತೇಜುಗೆ ಸಮಾಧಾನ ಮಾಡಕ್ಕೆ ದಿನಪೂರ್ತಿ ನಾವು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಗೊತ್ತಾ? ಪ್ಲೀಸ್ ಪಲ್ಲವಿ ಅವರೇ, ಮೋಸ್ಟ್ಲಿ ಇದನ್ನ ತಡ್ಕೊಳ್ಳೋ ವಯಸ್ಸಲ್ಲ ಒಂದು. ಪ್ರತಿ ಸಲ ನೋವು ತಿಂದು ಅದನ್ನ ಸುಧಾರಿಸ್ಕೊಳ್ಳೋದಕ್ಕೆ ಅವನು ವಿಕ್ರಾಂತು ಅಲ್ಲ. ನಾನ್ ನಿಜವಾಗ್ಲೂ ನಿಮ್ಗಾಗ್ಲಿ ತೇಜುಗಾಗ್ಲಿ ಮೋಸ ಮಾಡ್ತಿಲ್ಲ. ಆ ಉದ್ದೇಶನೂ ನಂದಲ್ಲ. ನಾನು ಪರಿಸ್ಥಿತಿ ಕೈಗೊಂಬೆ ಆಗಿದ್ದೀನಷ್ಟೇ. ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತಾನೆ ಅವತ್ ನಿಮ್ಮನ್ನ ಮೀಟ್ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ಹೋಗ್ಲಿ ಬಿಡಿ, ಆಗಿದ್ದಾಯ್ತು. ಇವತ್ತಾದ್ರೂ ಎಲ್ಲ ಸರಿ ಮಾಡ್ಕೊಳ್ಳೋಣ. ಸರಿ ಮಾಡ್ಕೋಬೇಕು, ಯಾಕಂದ್ರೆ ನೀವ್ ನನ್ ಬದುಕು. ನೀವ್ ನನಗ್ ಬೇಕು. ಪಲ್ಲವಿ ಅವರೇ, ನಿಜ ಹೇಳ್ತಾ ಇದ್ದೀರಾ? ನಿಮಗೆ ನಿಜವಾಗ್ಲೂ ನನ್ ಬೇಕಾ? ಬೇಡದೆ ಇದ್ರೆ ನಾನ್ ಯಾಕೆ ನಿಮ್ಮನ್ನ ಪದೇ ಪದೇ ಭೇಟಿಯಾಗೋ ಪ್ರಯತ್ನ ಮಾಡ್ತಿದ್ದೆ? ಸರಿ, ಸ್ವಲ್ಪ ಕೆಲಸ ಇದೆ, ಆದಷ್ಟು ಬೇಗ ಮುಗಿಸಿ ಹೊರಟು ಬಂದ್ಬಿಡ್ತೀನಿ. ಪರವಾಗಿಲ್ಲ. ಅವತ್ತು ನಾನ್ ನಿಮ್ಮನ್ನ ಕಾಯಿಸ್ದೆ, ಇವತ್ತು ನಿಮ್ಗೋಸ್ಕರ ನಾನ್ ಕಾದು ನಿಮ್ ಲೆಕ್ಕನ ಚುಪ್ತಾ ಮಾಡ್ತೀನಿ. ಓಕೆ ಪಲ್ಲವಿ ಅವರೇ, ಬೇಗ ಸಿಗ್ತೀನಿ. ಸರಿ. ನನ್ನ ಲೈಫಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ದೇವ್ರೆ, ಪ್ಲೀಸ್ ಎಲ್ಲ ಸರಿ ಮಾಡ್ಬಿಡಿ. ಐ ಆಮ್ ರಿಯಲಿ ಮಿಸ್ಸಿಂಗ್ ಹರ್. ಪಲ್ಲವಿ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗೂ ಇಲ್ಲ, ತೇಜುಗೂ ಇಲ್ಲ. ಈ ಸಲ
ಎಲ್ಲ ಸರಿ ಹೋಗುತ್ತೆ ಅಂತ ಅನಿಸ್ತಿದೆ. ಸರಿ ಹೋಗ್ಲಿ. ಯೋ ಸಕ್ಸಸ್ ಕಣಯ್ಯ, ನಮ್ ಪ್ಲಾನ್ ಸಕ್ಸಸ್. ನಿಧಾನ, ಕಿರ್ಚ್ಬೇಡ. ಆಮೇಲೆ ನಿಮ್ಮ ಮನೆಯವ್ರ ಬಂದು ಕೇಳಿಸ್ಕೊಂಡ್ರೆ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಅಯ್ಯೋ ಹೌದಲ್ವಾ, ಪಲ್ಲವಿ ಜೀವನ ಹಾಳು ಮಾಡಿದ ಖುಷಿಗೆ ಕಂಟ್ರೋಲೇ ತಪ್ಪೋಯ್ತು ನೋಡು. ಈಗ ಹೋಗಿ ಏನು ಮಾಡಿ ಬಂದೆ? ಸುಲೋಚನಾ ಅವ್ರ ಹತ್ರ ಏನಂದೆ? ಇದ್ದೇ ಇದೆಯಲ್ಲ ಚರಿತ್ರೆ ಹರಣ, ಕ್ಯಾರೆಕ್ಟರ್ ಅಸಾಸಿನೇಷನ್, ಅದನ್ನ ಮಾಡ್ಬಿಟ್ಟೆ. ಅಂದ್ರೆ ಅದೇ ಕಣಯ್ಯ, ಒಂದ್ ಹೆಣ್ಣನ್ನ ಕುಗ್ಸಕ್ ಆಗದೆ ಇದ್ದಾಗ, ಅವಳನ್ನ ಬಗ್ಬಡಕ್ ಆಗದೆ ಇದ್ದಾಗ ನಮ್ಗ್ ಉಳಿದಿರೋದು ಒಂದೇ ಒಂದ್ ಅಸ್ತ್ರ. ಏನ್ ಹೇಳು? ಜನಗಳ ಮುಂದೆ, ಸಮಾಜದ ಮುಂದೆ ಅವಳ ಮರ್ಯಾದೆ ತೆಗಿಯೋದು. ಅದನ್ನೇ ನಾನೀಗ ಮಾಡಿದ್ದು. ಅಂದ್ರೆ ನಾನು ಈ ಮನೇಲಿದ್ದೀನಿ, ನನಗೂ ಪಲ್ಲವಿಗೆ ಲವ್ ಇದೆ ಅಂತ ಹೇಳ್ದೆ. ಹೇ, ಅದನ್ನ ಹೇಳಿದ್ರೆ ಕೆಲ್ಸನೇ ಆಗ್ತಿರ್ಲಿಲ್ಲ. ನೀನ್ ಅದನ್ನೇ ತಾನೇ ಹೇಳ್ತೀನಿ ಅಂತ ಇದ್ದಿದ್ದು. ಅಯ್ಯೋ, ಹೇಳ್ತಾ ಹೇಳ್ತಾ ಅನ್ನಿಸ್ತು ಇಷ್ಟ ಹೇಳಿದ್ರೆ ಕೆಲ್ಸ ಆಗಲ್ಲ ಅಂತ. ಅದಕ್ಕೆ ಇನ್ನು ಏನೇನೋ ಸೇರ್ಸಿ ಹೇಳ್ಬಿಟ್ಟೆ. ಏನ್ ಹೇಳ್ದೆ? ಆ ಪಲ್ಲವಿ ಸರಿ ಇಲ್ಲ ಅಂತ ಹೇಳ್ದೆ. ಅವಳ ಆಸೆಗೆ ಮೊದ್ಲೇ ಗಂಟ ಆಸ್ತಿ ಮತ್ತೆ ಅಧಿಕಾರಕ್ಕೆ ನಿಮ್ ಮಗನ್ ಮದ್ವೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ದೆ. ನೀವೇನಾದ್ರೂ ಪಲ್ಲವಿಯಿಂದ ವಿಕ್ರಾಂತ್ನ ದೂರ ಮಾಡ್ಲಿಲ್ಲ ಅಂದ್ರೆ ನಿಮ್ ವಿಕ್ರಾಂತ್ ಜೀವನ ಹಾಳಾಗ್ ಹೋಗುತ್ತೆ ಅಂತ ಹೇಳ್ದೆ. ನಿನ್ ಮಾತೆಲ್ಲ ನಂಬೋದ್ರ? ನಂಬೋದಾ? ಕೇಳಿದ ತಕ್ಷಣ ಕೆಂಡ ಆಗೋದ್ಲು. ಆ ಪಲ್ಲವಿ ಮನೆ ಬಾಗ್ಲಿ ಬರ್ಲಿ ಉಗಿದು ಓಡಿಸ್ತೀನಿ ಅಂದ್ಲು. ಅಂದ್ರೆ ಈಗ ಅಪ್ಪಿತಪ್ಪಿ ಪಲ್ಲವಿ ಏನಾನ ವಿಕ್ರಾಂತ್ ಮನೆಗೆ ಹೋದ್ರೆ ಆ ಸುಲೋಚನಾ ಕೈಲಿ ಮಂಗಳಾರತಿ ಗ್ಯಾರಂಟಿನಾ? ಅಯ್ಯೋ, ಮಂಗಳಾರತಿ ಅಲ್ಲ, ಮಹಾ ಮಂಗಳಾರತಿ. ಸೂಪರ್. ಇಷ್ಟೊಂದೆಲ್ಲ ಪ್ಲಾನ್ ಎಲ್ಲಿಂದ ಕಲ್ತೆ? ಅಯ್ಯೋ, ನಮ್ ಬತ್ತಳಿಕೆಯಲ್ಲಿ ಬೇಜಾನ್ ಬಾಳೆಗಳಿದಾವೆ. ಆದ್ರೆ ಏನ್ ಮಾಡೋದು, ಆಗಾಗ ಬ್ಲಾಕ್ ಆಗ್ಬಿಡುತ್ತೆ. ಈ ದುಡ್ಡು ಅನ್ನೋ ಸ್ಯಾಂಡ್ ಪೇಪರ್ ತಗೊಂಡು ಉಜ್ಜಿದ್ರೆ ಎಲ್ಲ ಪ್ಲಾನ್ ಓಪನ್ ಆಗುತ್ತೆ. ಎಷ್ಟಾನ ಖರ್ಚಾಗ್ಲಿ, ಒಟ್ನಲ್ಲಿ ಆ ಪಲ್ಲವಿ ನೆಮ್ಮದಿಯಾಗಿರ್ಬಾರ್ದು. ನಿಜ ಹೇಳ್ಬೇಕು ಅಂದ್ರೆ, ನೀನ್ ದುಡ್ಡು ಕೊಟ್ಟಿಲ್ಲ ಅಂದ್ರೂ ಅವಳ ಜೀವನ ಹಾಳು ಮಾಡ್ಬೇಕು ಅಂತ ಬಂದ್ರೆ ನಾನ್ ಮೊದಲನೇ ಸಾಲಲ್ಲಿ ನಿಂತಿರ್ತೀನಿ. ಅಂತದ್ರಲ್ಲಿ ನೀನ್ ಕಾಸು ಕೊಟ್ಟು ಇಂಥ ಕೆಲ್ಸ ಮಾಡು ಅಂತಿದ್ಯಾ? ನಾನ್ ಮಾಡ್ದೇ ಇರ್ತೀನಾ? ಹೌದು, ನನ್ಗೊಂದು ಡೌಟು, ಈ ಪ್ಲಾನ್ ವರ್ಕೌಟ್ ಆಗುತ್ತಾ? ಯೋ, ಯಾಕೆ ಡೌಟ್ ಪಡ್ತಿದ್ಯಾ? 100% ವರ್ಕೌಟ್ ಆಗುತ್ತೆ. ಆ ಸುಲೋಚನಾ ಜನ್ಮದಲ್ಲಿ ಪಲ್ಲವಿನ ಮನೆ ಸೊಸೆ ಅಂತ ಒಪ್ಕೊಳ್ಳಲ್ಲ. ಸುಲೋಚನಾ ವಿಚಾರ ಬಿಡು.